ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯರೆಲ್ಲರಿಗೂ ನಮ್ಮ ನಿತ್ಯ ನಿರಂತರ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಮ್ಮ ಪರಂಪರೆಯಲ್ಲಿ ಗಾಯತ್ರಿ ಎನ್ನು ವೇದ ಮಾತಾ ಎಂದು ಹೊಗಳಲ್ಪಟ್ಟಿದೆ. ಗಾಯತ್ರಿ ಮಂತ್ರವನ್ನು ಮೊದಲು ವಸಿಷ್ಠರು ನೀಡಿದರು. ಅದನ್ನು ಸಂಕ್ಷಿಪ್ತಗೊಳಿಸಿ ಮನುಕುಲಕ್ಕೆ ನೀಡಿದವರು ವಿಶ್ವಾಮಿತ್ರರು. ಕ್ಷತ್ರಿಯರು, ಜನ್ಮತಃ ಕ್ಷತ್ರಿಯರಾಗಿದ್ದ ಅವರು ಗಾಯತ್ರಿ ಮಂತ್ರವನ್ನು ಗಳಿಸಿ ಮನುಕುಲದ ಹಿತಕ್ಕಾಗಿ ನೀಡಿದರು. ಹಾಗೆ ನೋಡಿದರೆ ನಮ್ಮ ಪರಂಪರೆಯಲ್ಲಿ ಬರುವ ಋಷಿಮುನಿಗಳೆಲ್ಲರೂ ಬ್ರಾಹ್ಮಣ ವರ್ಗವನ್ನು ಬಿಟ್ಟು ಉಳಿದ ವರ್ಗದವರೇ ಆಗಿದ್ದಾರೆ. ಇದಕ್ಕೆ ಅಪವಾದ ಎನ್ನುವಂತೆ ಹಲವು ಶತಮಾನಗಳಿಂದ ವೇದ, ಗಾಯತ್ರಿ ಇವುಗಳಿಗೆ ಕೇವಲ ಬ್ರಾಹ್ಮಣರು ಮಾತ್ರವೇ ಅರ್ಹರು ಎಂಬ ಮಾತು ಜನನಿತವಾಗಿದೆ. ಹಾಗಾದರೆ ಉಳಿದವರು ಕೇವಲ ಊಟ ಮಾಡಿ ನಿದ್ರಿಸಿ ನಿತ್ಯ ಜೀವನದಲ್ಲಿ ಜಂಜಾಟದಲ್ಲಿ ಜೀವನ ಕಳೆಯಲು ಬಂದವರೇ, ಅವರು ಮೋಕ್ಷಕ್ಕೆ ಅರ್ಹತೆ ಇಲ್ಲವೇ? ವೇದವೆಂದರೆ ಜ್ಞಾನವೇ ಹೌದು. ಜ್ಞಾನಗಳಿಗೆ ಅರ್ಹರ ಅಲ್ಲವೇ? ಇವುಗಳು ಚಿಂತಿಸಬೇಕಾದ ವಿಚಾರ. ಮುಂದೆ ನಾನು ಈ ವಿಚಾರದಲ್ಲಿ ಸರ್ವ ವರ್ಣದವರಿಗೂ, ವರ್ಣ ಜಾತಿ ಸೂಚಕ ಅಲ್ಲ, ಕೇವಲ ನಾವು ಮಾಡುವ ಕರ್ಮದಿಂದ ಉಂಟಾಗುವ ಒಂದು ನಿಮಿತ್ತ ಮಾತ್ರ. ಸರ್ವವರ್ಣದವರು ಗಾಯತ್ರಿ ಅನುಷ್ಠಾನಿಸಲು ಅರ್ಹರು. ಗಾಯತ್ರಿ ಅನುಷ್ಠಾನಿಸಿದ ಮೇಲೆ ವೇದ ಮಾತ್ರ ಗಾಯತ್ರಿಯೇ ಆಗಿರುವುದರಿಂದ ವೇದಗಳನ್ನು ಪಠಿಸಲು ಅರ್ಹತೆ ಬಂದೇ ಬರುತ್ತದೆ. ಆದರೆ ನಾವು ಶುದ್ಧ ಆಹಾರಗಳನ್ನು ಸೇವಿಸಿ ಜೀವಿಸಬೇಕು. ಇದು ಎಷ್ಟರ ಮಟ್ಟಿಗೆ ಉಳಿದವರಿಗೆ ಎಲ್ಲರಿಗೂ ಸಾಧ್ಯ ಎನ್ನುವುದು ಒಂದು ಪ್ರಶ್ನಾತೀತವಾಗಿ ಉಳಿಯುತ್ತದೆ. ಮುಂದಿನ ಸಂಚಿಕೆಗಳಲ್ಲಿ ಗಾಯತ್ರಿ ಸಂಧ್ಯಾ ವಂದನೆಯ ವಿಚಾರವಾಗಿ ಎಲ್ಲ ವರ್ಣದವರಿಗೂ ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ, ವೈಶ್ಯ ಯಾವ ರೀತಿಯಲ್ಲಿ ಹೇಳಲ್ಪಟ್ಟಿದೆ ಎಂಬುದನ್ನು, ಯಾವ ರೀತಿ ಕೈಕರ್ಣಗಳಿಂದ ಆಚರಿಸಬೇಕೆಂಬ ಹೇಳುತ್ತೇನೆ. ವಿಶದವಾಗಿ ತಿಳಿಸಿಕೊಡಲು ಪ್ರಯತ್ನಿಸುತ್ತೇನೆ. ಹಲವು ಸಂಚಿಕೆಗಳಲ್ಲಿ ಮೂಡಿಬರಬಹುದು. ಎಲ್ಲರೂ ದಯವಿಟ್ಟು ಕಾತುರತೆಯಿಂದ ಕಾಯುತ್ತೀರಿ ಹಾಗೂ ತಮಗೆ ತಿಳಿದವರಿಗೂ ವಿಷಯವನ್ನು ಹೇಳಿ ಸಂಸ್ಕಾರದಲ್ಲಿ ಆಸಕ್ತಿಯವರನ್ನು ಸಂಸ್ಕಾರಕ್ಕೆ ಒಳಪಡಿಸಲು ಸಹಕರಿಸಿ. ನಿಮ್ಮ ಮನೆಯಾದ ಪಣಿ.